ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಇನ್ಫಾರ್ಮೇಟಿವ್ ಟ್ರಾವೆಲ್ ಜರ್ನಿ. ಸೊ ರೀಸೆಂಟ್ಲಿ ನಾನು ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಹೋದಾಗ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಮೊಬೈಲ್ಸ್ ಅಲೋ ಇಲ್ಲ, ತುಂಬ ಸ್ಟ್ರಿಕ್ಟು, ಮ್ಯಾನೇಜ್ಡ್ ಸರ್ವಿಸಸ್ ಇಸ್ ಲೈಕ್ ಹೈಲಿ ಇಂಪಾಸಿಬಲ್ ಅಲ್ಲಿ. ಸೊ ಅಲ್ಲಿ ಏನಪ್ಪ ನಾನು ಎಂಥ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಒನ್ ಆಫ್ ದ ಯೂಸ್ಫುಲ್ ವ್ಲಾಗೇ ಇದು, ಬಿಕಾಸ್ ಇಲ್ಲಿ ನಿಮಗೆ ಶಾಪಿಂಗ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಇದೆ. ತಿರುಪತಿ ಈಸ್ ಆಲ್ಸೋ ಫೇಮಸ್ ಫಾರ್ ಶಾಪಿಂಗು. ಅಲ್ಲಿಯ ಒಂದು ಆರ್ಟ್, ಕಲ್ಚರ್ ಮತ್ತು ಏನು ಥರದ ಸಾಮಾನು ನೀವು ಶಾಪ್ ಮಾಡ್ಬೋದು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ತಿರುಮಲಲ್ಲಿ ನಿಮಗೆ ಯಾವ ಪ್ಲೇಸಿಗೆ ಹೋಗಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ನೀವು ಯಾರಾದರೂ ಫಸ್ಟ್ ಟೈಮ್ ಹೋಗಿದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಲ್ಲಿ ಏನು ತೊಗೊಳ್ಳೋದು, ಯಾವ ಸೈಡ್ ಹೋಗೋದು ಅಂತೇಳಿ. ಸೊ ತಿರುಮಲಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ತಿರುಮಲ ಅದೇ ದೇವಸ್ಥಾನದ ತುಂಬ ಹತ್ರನೇ, ಅಲ್ಲಿಗೆ ನೀವು ಹೋಗ್ಬೋದು. ಸೇಮ್ ನಮ್ಮ ಜಯನಗರ್ ಕಾಂಪ್ಲೆಕ್ಸ್ ಇದೆ ಅಲ್ವಾ, ಅದೇ ಥರ ಇದೆ, ಬಟ್ ತುಂಬ ದೊಡ್ಡ ಕಾಂಪ್ಲೆಕ್ಸ್. ಸೊ ಇಲ್ಲಿ ನೀವು ಒಳಗಡೆ ಹೋದರೆ ಕಳೆದೋಗ್ತೀರಾ. ಅಂದರೆ ನಿಮಗೆ ಪ್ರಪಂಚದಲ್ಲಿ ಇರೋ ಅಷ್ಟು ಆಪ್ಷನ್ಸು ಇಲ್ಲಿ ಸಿಗುತ್ತೆ. ಹೆಣ್ಮಕ್ಳಿಗಂತೂ ಸ್ಪೆಷಲಿ ಹಬ್ಬನೇ ಇಲ್ಲಿ ಒಳಗಡೆ ಹೋದರೆ. ಬಿಕಾಸ್ ನಾನಾ ವೆರೈಟೀಸ್ ಆಫ್ ಪೇಂಟಿಂಗ್ಸ್, ನಾನಾ ವೆರೈಟೀಸ್ ಆಫ್ ಬ್ಯಾಂಗಲ್ಸ್, ಸೆಟ್ಸ್, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಒಳಗಡೆ ಹೋದರೆ. ಫಸ್ಟ್ ಬ್ಯಾಂಗಲ್ ಲವರ್ಸ್ ಬಗ್ಗೆ ಹೇಳ್ತೀನಿ. ಸೊ ಬ್ಯಾಂಗಲ್ ಲವರ್ಸ್ಗೆ ಇಲ್ಲಿ ವೆರೈಟೀಸ್ ಆಫ್ ಆಪ್ಷನ್ ಇದೆ. ಐ ಮೀನ್ ಲೈಕ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಡಿಸೈನ್ಸಲ್ಲಿ ನಿಮಗೆ ಮೆಟಲ್ ಬ್ಯಾಂಗಲ್ಸು ಸಿಗುತ್ತೆ, ಗಾಜಿನ ಬ್ಯಾಂಗಲ್ಸು ಸಿಗುತ್ತೆ, ಹಾಗೆ POP ಬ್ಯಾಂಗಲ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ಆ್ಯಂಡ್ ಸೆಕೆಂಡ್ ಪೇಂಟಿಂಗ್ಸ್ ಅಂತೂ ಗೈಸ್, ಐ ಶುಡ್ ಟೆಲ್ ಯು, ನಿಮಗೆ ಎಷ್ಟು ವೆರೈಟೀಸ್ ಆಫ್ ಪೇಂಟಿಂಗ್ಸ್ ಸಿಗುತ್ತೆ ಅಂದರೆ ದೇವ್ರ ಮೂರ್ತಿಗಳ ಪೇಂಟಿಂಗ್ಸು, ಮತ್ತು ಯಾವುದೇ ಥರದ್ದು ನಿಮಗೆ ಯಾವ್ದಾದ್ರು ಹೊಸ ಮನೆ ಕಟ್ಟಿದಾಗ ತುಂಬ ಅಟ್ರಾಕ್ಟಿವ್ ಪೇಂಟಿಂಗ್ಸ್ ಬೇಕಾಗಿರುತ್ತಲ್ವ, ಆ ಥರ ಪೇಂಟಿಂಗ್ಸ್ ಕೂಡ ಎಲ್ಲ ಅವೈಲೇಬಲ್ ಇದೆ. ಇನ್ನು ವಿಗ್ರಹಗಳು, ದೇವ್ರ ವಿಗ್ರಹಗಳು ಮತ್ತು ಫೋಟೋಸು. ಸೊ ಕಸ್ಟಮೈಸ್ಡ್ ಫೋಟೋಸ್ ವಿತ್ ಲೈಟಿಂಗ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಇಲ್ಲಿ. ಸೊ ಯಾರಾದರೂ ಬಿಗ್ ಬಿಸ್ನೆಸ್ಸು ಇಲ್ಲಾಂದರೆ ಹೊಸ ಮನೆಗೆ ಇಲ್ಲಿ ಐಡಿಯಾಸ್ ಇದ್ದರೆ ಇಲ್ಲಿ ತೊಗೊಂಡು ಪರ್ಚೇಸ್ ಮಾಡ್ಬೋದು. ಫೋರ್ತ್ ಥಿಂಗ್, ನಿಮಗೆ ಟ್ರೆಡಿಷ್ನಲ್ ವೇರ್ಸು, ಕಾಟನ್ ವೇರ್ಸು, ಮೆನ್ಸಿಗಂತೂ ತುಂಬ ಆಪ್ಷನ್ ಇದೆ ಇಲ್ಲಿ ಬಂದರೆ. ಸೊ ಅಲ್ಲಿಯ ಒಂದು ಟೆಂಪಲ್ ಸ್ಟೈಲ್ ಡ್ರೆಸ್ಸಸ್ ಆಗಲಿ, ಇಲ್ಲಾಂದರೆ ಎಥೆಂಟಿಕ್ ಡ್ರೆಸ್ಸಸ್ ಆಗಲಿ ತುಂಬ ಸಿಗುತ್ತೆ ಇಲ್ಲಿ. ಸೊ ಅದು ಕೂಡ ಒಂದು ಆಪ್ಷನ್ ಆಗಿ ನೀವು ಇಟ್ಕೋಬೋದು ಹಾಗೂ ನೋಡ್ಬೋದು ಇಲ್ಲಿ. ಅಡಿಷ್ನಲ್ ಆಗಿ ಬ್ಯಾಗ್ಸು, ಕ್ಯಾಪ್ಸು, ನಿಮಗೆ ಹೋಮ್ ಡೆಕೋರ್ ಸಾಮಾನುಗಳು ತುಂಬಾ ಅವೈಲೇಬಲ್ ಇದೆ. ಐ ಮೀನ್ ಲೈಕ್ ವೆರೈಟೀಸ್ ಆಫ್ ದೆಮ್ ಆರ್ ಅವೈಲೇಬಲು. ಸೊ 1-2 ಥರ ವೆರೈಟೀಸ್ ಎಲ್ಲ ಇಲ್ಲಿರೋದು, ತುಂಬ ಆಪ್ಷನ್ ಸಿಗುತ್ತೆ. ಆ್ಯಂಡ್ 6th ಯುನಿಕ್ ಥಿಂಗ್ ಈಸ್ ಬೀಡ್ಸು. ಸರ ಮಾಡಿಸ್ಕೊಳ್ಳೋರಿಗೆ ಬೀಡ್ಸ್ನು ತುಂಬ ಚೆನ್ನಾಗಿರೋ ಬೀಡ್ಸ್ಗಳಿದೆ. ನೀವು ಯಾರಾದರೂ ಚೈನ್ ಲವರ್ಸ್ ಆಗಿದ್ರೆ ಇಲ್ಲಿ ಬೀಡ್ಸ್ ಕೂಡ ತೊಗೊಂಡು ಶಾಪ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಾನು 1 ಲೀಟ್ರ್ ವಾಟರ್ ಬಾಟಲ್ನ ಖಾಲಿ ಮಾಡ್ತಾ ಓಡಾಡ್ತಾ ಇದ್ದೆ ಈ ಕಾಂಪ್ಲೆಕ್ಸಲ್ಲಿ. ನಾನು ಪರ್ಸ್ನಲಿ ಆಗಿ ತುಂಬ ಏನು ಶಾಪ್ ಮಾಡಲಿಲ್ಲ, ಬಟ್ ಐ ರಿಯಲಿ ಲೈಕ್ ದ ಬ್ಯಾಂಗಲ್ ಕಲೆಕ್ಷನ್ಸ್ ಇಲ್ಲಿ. ಸೊ ಅದನ್ನು ತೊಗೊಂಡೆ. ಸೊ ನೆಸಸರಿ ಇರೋರು ಇಲ್ಲಿ ಶಾಪ್ ಮಾಡ್ಕೋಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಕ್ಯಾಪ್ಸ್ ಬಗ್ಗೆ ಹೇಳಿದ್ನಲ್ವಾ, ಕ್ಯಾಪ್ ಲವರ್ಸಿಗೆ ಮಾತ್ರ ಇಲ್ಲಿ ದೇರ್ ಆರ್ ಮೋರ್ ದೆನ್ 100 to 150 ಕಲೆಕ್ಷನ್ಸ್, ವೆರೈಟೀಸು. ಮತ್ತು ಪೂಜೆ ಸಾಮಾನುಗಳು ವೆರೈಟೀಸ್ ಕೂಡ ಇಲ್ಲಿರುತ್ತೆ. ಪೂಜೆ ಸಾಮಾನುಗಳನ್ನ ಇಲ್ಲಿಂದನೂ ತೊಗೊಂಡೋಗ್ಬೋದು. ತುಂಬ ಯೂನಿಕ್ ಆಗಿರುತ್ತೆ. ಸೊ ನೀವು ಅದರಲ್ಲಿ ಚೂಸ್ ಮಾಡಬೇಕು. ಶಾಪಿಂಗ್ ಕಾಂಪ್ಲೆಕ್ಸ್ನ ನೋಡಿ ಸುಸ್ತಾಗಿ ಇಡೀ ದಿವಸ ಓಡಾಡಿ ತಿರುಮಲನ ನಾವು ಹೊರಟ್ವಿ ರೂಮ್ ಕಡೆಗೆ. ಸೊ ಡಿನ್ನರ್ ಮಾಡಿಕೊಂಡು ಆ ದಿನನ ಎಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬರುವ ವ್ಲಾಗ್ಗಳು ಇದೇ ಥರ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ ಹಾಗೂ ಇಂಟ್ರ್ಯಾಕ್ಟ್ ಕೂಡ ಮಾಡ್ತಾಯಿರಿ.